ಸ್ನೇಹಿತರೆ, ಇವಾಗ ನಾವು ಹೋಗ್ತಾರೆ ಅಂತ ಪ್ಲೇಸ್ ಯಾವುದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ವ. ಬನ್ನಿ ಇವಾಗ ಇದೇ ರೋಡಲ್ಲಿ ಹೋಗೋಣ ಅಂತೆ ಇನ್ನೊಂದು ವಾಟ್ರ್ ಪ್ಲೇಸ್ಗೆ. ಅದು ಯಾವುದಂತ ಹೇಳ್ಬಿಟ್ಟು ಅದು ನಿಮಗೂ ಗೊತ್ತಿರುತ್ತೆ, ಅಕ್ಕಪಕ್ಕನೇ ಇರೋದು. ಅಲ್ಲೋದ್ಮೇಲೆ ಆ ಹೆಸರು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಹೋಗೋಣ ಅಂತೆ ವಾಟ್ರ್ ಪ್ಲೇಸ್ಗೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರು ಡ್ಯಾಮಿಂದ ಬರೋವಂಥ ನೀರು ಹಿಂಗೆ ಬಂದು ಹಿಂಗೆ ಹೋಗ್ತಾ 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 ಈ ಥರ ಈ ಕಡೆ ಹೋಗ್ತಾ ಇದ್ದರೆ ನಾವು ಇವಾಗ ಒಂದು ಜಾಗಕ್ಕೆ ಹೋಗಿದ್ರಲ್ವ, ಯಾವುದು ಗಗನ ಚುಕ್ಕಿಗೆ ಹೋಗಿದ್ರಲ್ವ, ಆ ಪ್ಲೇಸ್ಗೆ ಈ ನೀರು ಹೋಗಿ ಧುಮ್ತಾ ಇರುತ್ತೆ. ಆ ಪ್ಲೇಸಿಗೆ ನಾವು ಆಲ್ರೆಡಿ ಹೋಗಿದ್ರಿ. ಇವಾಗ ಎರಡನೇ ಪ್ಲೇಸ್ಗೆ ಹೋಗೋಣ ಅಂತ ಬನ್ನಿ. ನಿಮಗೆ ಅಲ್ಲಿ ದೂರ ಕಾಣಿಸ್ತಾ ಇದೆಯಲ್ಲ ಚಿಕ್ಕದು ಬ್ರಿಡ್ಜು, ಆ ಜಾಗದಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ವಾ, ಆ ಬ್ರಿಡ್ಜಲ್ಲಿ ನಾವು ಹೋಗ್ತಾ ಇದ್ದಂಗೆ ನಮಗೆ 2 ಪ್ಲೇಸ್ ವಿಸಿಟ್ ಮಾಡ್ಬೋದು ಒಂದೇ ಜಾಗದಲ್ಲಿ. ಅದು ಏನಂತ ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಆ ಬ್ರಿಡ್ಜಿಗೆ ಹೋಗ್ಬೇಕಂದ್ರೆ ಈ ರೋಡಲ್ಲಿ ಸುತ್ತಾಕೊಂಡು ಹಂಗೆ ಹೋಗ್ಬೇಕು, ಯೂ ಟರ್ನ್ ಥರ. ಬನ್ನಿ ಇವಾಗ ಆ ಜಾಗಕ್ಕೆ ಹೋಗೋಣ ಅಂತ ಏನಿದೆ ಅಂತಬಿಟ್ಟು ಅದನ್ನು ನೋಡ್ಬಿಡೋಣ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ಲ ತೆಪ್ಪ ಬೋಟಿಂಗ್ ರೈಡು ಅಲ್ಲಿ ಮುಂದ್ಗಡೆ ಇದೆ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದನ್ನು ನೋಡಿಕೊಂಡು ಮತ್ತೆ ಗಗನ ಚುಕ್ಕಿ ಮುಗೀತಲ್ವ, ಬರೋ ಚುಕ್ಕಿಗೆ ಬಂದಿದ್ದೀರಿ. ಬರೋ ಚುಕ್ಕಿ ಇದೇ ರೋಡಲ್ಲಿ ಹಿಂಗೆ ಹೋಗಬೇಕು. ಫಸ್ಟು ಈ ತೆಪ್ಪ ಬೋಟ್ ರೈಡಿಂಗ್ ಮುಗಿಸ್ಕೊಂಡು ಬರೋಣ. ಎಷ್ಟು ಏನು ಎತ್ತ ಅಂತೇಳಿ ಪ್ರೈಸ್ ಕೂಡ ಹೇಳ್ತೀನಿ. ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಈ ತೆಪ್ಪ ಬೋಟ್ ರೈಡಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊತ ಇದ್ದೀನಿ. ನೋಡಿ, ಹಿಂದ್ಗಡೆ ಕಾಣಿಸುತ್ತೆ ನಮಗೆ ತೆಪ್ಪ ಬೋಟ್ ರೈಡಿಂಗು. ಮುಂದ್ಗಡೆ ಹಂಗೆ ಹೋಗ್ತಾ ಇರೋಣಂತೆ. ಬನ್ನಿ ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಆ ರೈಡ್ ಬಗ್ಗೆ ಹೆಂಗೆ ಏನು ಸಂಪೂರ್ಣ ಮಾಹಿತಿನೇ ನಿಮಗೆ ತಿಳಿಸ್ಕೊಡ್ತೀನಿ. ನಮಗೆ ಸೇಫ್ಟಿ ಇದೆಯಾ ಇಲ್ಲ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ತೆಪ್ಪ ಬೋಟ್ ರೈಡಿಂಗ್ ಟೈಮಿಂಗು ಮತ್ತು ಇದಕ್ಕೆ ಪ್ರೈಸು ಪ್ರತಿಯೊಂದು ವಿಷಯನೂ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ ಅಂತ. ಈ ತೆಪ್ಪ ಬೋಟ್ ರೈಡಿಂಗ್ ಎಷ್ಟಿರ್ಬೋದು ಅಂತ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಪ್ಲೇಸ್ ನಾವು ಬಂದಿರೋಂಥದ್ದು. ಇವಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ತೆಪ್ಪ ಬೋಟ್ ರೈಡಿಂಗು ಆ ಕಡೆಯಿಂದ ಫುಲ್ಲು ಆ ಎಡ್ಜ್ವರೆಗೂ ಅವ್ರು ಹೋಗ್ತಾ ಇದ್ದಾರಲ್ಲ ಅಲ್ಲಿ ಬೋಟ್ ಅವರು, ಅಲ್ಲಿಂದ ಎಡ್ಜು ಫುಲ್ಲು ಕವರ್ ಮಾಡ್ಕೊಂಡು ಸುತ್ತ ಹಾಕ್ಕೊಂಡು ಈ ಜಾಗಕ್ಕೆ ಬಂದು ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಪ್ರೈಸ್ ಏನೇ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ಹೇಳ್ತೀನಿ. ಬ್ಯಾಗ್ ಸ್ನೇಹಿತರೆ, ನಮ್ಮ ತೆಪ್ಪ ರೆಡಿ ಆಯಿತು. ಇವಾಗ ಇದ್ರೊಳಗಡೆ ಹೋಗೋಣ ಅಂತ. ಹೇಗಾಗ್ತದೆ ಮಧ್ಯಕ್ಕ ಅಲ್ಲಿ ಗಂಗೋ ಸ್ವಲ್ಪ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆನೇ ಬನ್ನಿ. ಸ್ನೇಹಿತರೆ, ಇವಾಗ ತೆಪ್ಪ ಬೋಟಿಗೆ ರೈಡು ಮುಂದುವರ್ಸೋಣ ಅಂತೆ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈ ರೈಡ್ನ ಸಂಪೂರ್ಣವಾಗಿ ತೋರಿಸ್ತೀನಿ. ನೋಡಿ ಹೇಗಿದೆ ಶಿವನ ಸಮುದ್ರ ಊರಲ್ಲಿ. ಇದು ಮುಗಿಸ್ಕೊಂಡು ಮುಂದೆ ಹೋಗೋಣ ಅಂತ ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ದೊಡ್ಡದಾಗಿದೆ ಬೆಟ್ಟ, ಸಾಕಾಗಿದೆಯಲ್ಲ ಬೆಟ್ಟ. ತುಂಬ ಅದ್ಭುತವಾಗಿದೆ ಪ್ಲೇಸ್ ಮಾತ್ರ. ತಾಲೆ ತಿರ್ಗ್ತಾ ಇದೆ, ಸೂಪರ್ ಆಗಿದೆಯಲ್ಲ. ಈ ಥರ ಕೂಡ ರೈಡ್ಗಳು ಮಾಡ್ಬೋದು. ಗಟ್ಟಿ ಮನ್ಸಿರೋರು ಮಾತ್ರ ಇದಕ್ಕೆ ಕೇಳ್ಕೊಂಡು ಮಾಡಬೇಕು. ಗಟ್ಟಿ ಮನ್ಸಿರೋರು ಮಾತ್ರ, ಹುಡುಗಿಗೆ ಧೈರ್ಯ ಇರಬೇಕು ಈ ಥರ ಸರ್ಕಲ್ ಹೊಡಿಬೇಕಂದ್ರೆ. ಅಣ್ಣ ಕೂಡ ಸ್ಮೈಲ್ ಮಾಡ್ತಾವ್ರೆ ಆಲ್ಮೋಸ್ಟ್. ಬೆಳಗ್ಗೆಯಿಂದ ಅವರು ಸಾಯಂಕಾಲವರೆಗೂ ಕಾಯ್ತಾರೆ. ನಮ್ಮಂಥವ್ರು ಈ ಥರ ರೈಡಿಗೆ ಬರ್ತಾರೆ ಅಂತೇಳ್ಬಿಟ್ಟು ನಾವು ಬರ್ದಿರೋ ಇದ್ರಾಗನ ಹೇಗೆ ಇಂಥ ಪ್ಲೇಸ್ಗಳನ್ನೆಲ್ಲ ನಾವು ಉಳಿಸ್ಕೊಬೇಕಲ್ವಾ. ಇಂಥ ಪ್ಲೇಸ್ಗಳನ್ನ ನಾವು ಮರೆತುಬಿಟ್ರೆ ಹಿಂಗೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿದ್ದಾಗ ಈ ಥರ ಬೋಟಿಂಗ್ ಎಲ್ಲ ಹೋಗ್ಬೇಕು ಅಂದ್ಕೊತೀರಿ. ಬಟ್ ಕಮ್ಮಿ ಬಜೆಟಲ್ಲಿ ಇಂಥ ಬೋಟಿಂಗ್ ಸಿಗುತ್ತೆ ಅಂದರೆ ಯಾರು ತಾನೇ ಬೇಡ ಅಂತಾರೆ ಗುರು. ಯಾರೂ ಬೇಡ ಅನ್ನಲ್ಲ. ಯಾಕಂದರೆ 1000, 500, 2000, 3000 ಅಂತಾರೆ. ಇಲ್ಲಿ ಎಷ್ಟು ಕಮ್ಮಿ ಕೊಡ್ತಾರೆ ಅಂತ ಹೇಳಿದ್ರೆ ಫೈನಲಲ್ಲಿ ಅವರೇ ಹೇಳ್ತಾರೆ. ನೋಡಿ, ಟೈಮಿಂಗು ಹೇಳ್ತಾರೆ, ಪ್ರೈಸು ಅವರೇ ಹೇಳ್ತಾರೆ. ಅದನ್ನು ಕೇಳಿ ನಿಮಗೆ ತಿಳಿಸ್ತೀನಿ.
ಇದು ಶಿವನ ಟೆಂಪಲ್ ಭಾಗ ಯಾವ ಥರ ಇದೆ ಪ್ಲೇಸ್? ತುಂಬ ಅಲ್ಲಿ ಕಾಣಿಸ್ತಿದೆ ಎಲ್ಲಿದೆ ಪ್ಲೇಸ್. ಅಲ್ಲಿಂದ ಇವಾಗ ಬಂದಿದ್ದೆ. ಈ ಥರ ಬಜೆಟಲ್ಲಿ ಈ ಥರ ಅಡ್ವೆಂಚರ್, ಈ ಥರ ವಾಟರ್ ಪ್ಲೇಸ್ ಸಿಗೋದು ತುಂಬ ಅಪರೂಪ ಅನ್ಕೋಬೇಕು. ಇದು ಅಪರೂಪ ಮಾಡ್ದಿರ ನ್ಯಾಚುರಲ್ಲಾಗಿ ಈ ಥರ ಬೋಟಿಂಗ್ ಪರ್ಮನೆಂಟಾಗಿರಬೇಕು ಅಂದರೆ ನಮ್ಮಂಥರ ಎಲ್ಲರೂ ಬರಲೇಬೇಕು. ಇದು ಮಾತ್ರ ಖಂಡಿತ. ಯಾಕಂದರೆ ಈ ಥರ ನಮ್ಮ ಕರ್ನಾಟಕದಲ್ಲಿ ಇಂಥ ಪ್ಲೇಸ್ಗಳಿದ್ದಾವೆ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಎಲ್ಲರಿಗೂ ಶೇರ್ ಮಾಡಿ ಇಂಥ ಪ್ಲೇಸ್ಗಳನ್ನ ನಮ್ಮ ಕರ್ನಾಟಕದಲ್ಲಿ ಇಂಥ ಪ್ಲೇಸ್ ಇದೆ ಅಂತ ಹೇಳ್ಕೊಂಡ್ರೆ ನಮ್ಮ ಕರ್ನಾಟಕದ ಮಾತ್ರ ಅಲ್ಲ ಕನ್ನಡಿಗರಿಗೂ ಫುಲ್ಲು ಹೆಮ್ಮೆ ಆಗುತ್ತೆ ಇಂಥ ಪ್ಲೇಸ್ಗಳು ಇದ್ದಾವೆ ಅಂತ ಹೇಳಿದ್ರೆ. ನಾವು ಈ ಪ್ಲೇಸ್ಗಳನ್ನ ಉಳಿಸ್ಕೊಬೇಕಂದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು. ಇಂಥ ಜಾಗ ಇದೆಯಪ್ಪ, ನೀವು ಹೋಗಿ ನಿಮ್ಗೆ ಎಲ್ಲ ಥರ ಇದು ಸಂದರ್ಭಗಳು ಸಿಗುತ್ತೆ ಅಂತೇಳ್ಬಿಟ್ಟು ಪ್ರತಿಯೊಂದನ್ನು ಇಲ್ಲಿ ನಾವು ತೋರಿಸ್ಕೊಡ್ಬೇಕು. ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಯಾವ ಬಾವುಟ ಅದು? ಹತ್ರ ಹೋಗ್ತಾ ಇರೋಣ, ಇನ್ನೂ ಹತ್ರ ಇದೆ. ತಪ್ಪಿ ನೀರು ತುಂಬ ಫುಲ್ಲು ತುಂಬಿಬಿಟ್ರೆ ಕಣ ಈ ಜಾಗದಲ್ಲಿ ಓಡಾಡೋಕ್ಕಲ್ಲ, ಬೋಟಿಂಗ್ ರೈಡ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ರೇಂಜಲ್ಲಿ ಈ ಜಾಗದಲ್ಲಿ. ನೋಡ್ತಾ ಇದ್ರಲ್ಲ ಕರ್ನಾಟಕ ಫ್ಲಾಗ್, ಜೈ ಕರ್ನಾಟಕ. ಪ್ರತಿಯೊಬ್ಬರು ಕಮೆಂಟಲ್ಲಿ ಜೈ ಕರ್ನಾಟಕ ಅಂತ ಕಮೆಂಟ್ ಮಾಡಿ. ಈ ಕರ್ನಾಟಕ ಫ್ಲಾಗ್ನ ಒಂದು ರೌಂಡ್ ಹಾಕೊಂಡು ಬರೋದು. ಹಿಂದ್ಗಡೆ ಬಸ್ಗಳೆಲ್ಲ ಹೋಗ್ತಾ ಇದ್ದಾವೆ, ರೋಡ್ ಇದೆ ಅಲ್ಲಿ ಮೇನ್ ಬಸ್. ಈ ಪ್ಲೇಸಿಗೆ ಬರ್ಬೇಕಂದ್ರೆ ಬಸ್ ಕೂಡ ಇರುತ್ತೆ, ಬಸ್ಸಲ್ಲೂ ಬರ್ಬೋದು, ನಿಮ್ಮ ಓನ್ ಗಾಡಿಗಳಲ್ಲಾದ್ರೂ ಬರ್ಬೋದು. ಮತ್ತೊಂದು ರೌಂಡು ಸಾಕಾಗಿದೆ. ಹಂಗೆ ಹಿಂದ್ಗಡೆ ನೋಡ್ತಾ ಇದ್ರೆ ನಮಗೆ ಡ್ಯಾಮ್ ಎಲ್ಲ ಕಾಣಿಸುತ್ತೆ, ನೀರು ಹೋಗೋ ಡ್ಯಾಮ್. ಅದು ಬೆಂಗಳೂರು ಸಿಟಿಗೆ ಹೋಗೋ ಅಂಥ ನೀರು ಡ್ಯಾಮು. ಇಲ್ಲಿರೋದು ಹಳೇ ಡ್ಯಾಮ್. ಅಣ್ಣ ಇವಾಗ ಹೇಳಿ ಸರ್. ಇಲ್ಲಿ ಬರಬೇಕಂದ್ರೆ ನಮಗೆ ಪ್ರೈಸ್ ಎಷ್ಟು ಗಂಟೆವರೆಗೂ ಇಂದ ಎಷ್ಟು ಗಂಟೆವರೆಗೂ ಇರುತ್ತೆ ಅದು ಸ್ವಲ್ಪ ಹೇಳಿ. ಇದು ಶಿವನ ಸಮುದ್ರ ಅಂತ, ಇದು ಮಧ್ಯರಂಗ ಟೆಂಪಲ್ ಹಿಂಭಾಗ, ಕಾವೇರಿ ನದಿ ತೀರ. ಇದು ಇಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಗಂಟು ಇರ್ತದೆ. ಪ್ರವಾಸಿಗರು ಆರಾಮಾಗಿ ಬಂದು ಹೋಗ್ಬೋದು. ಮಕ್ಕಳು ಮರಿ ಎಲ್ಲ ಕುಂತು ಆಟ ಆಡೋ ಜಾಗ, ಒಳ್ಳೆ ಊಟ ತಿಂಡಿ ಮಾಡ್ಬೋದು. ದೇವಸ್ಥಾನದ ಹಿಂಭಾಗ ಸೂಪರ್ ಜಾಗ ಇದು. ತಾವುಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಿ ನೋಡಿ. ಸೂಪರ್ ಜಾಗ. ಏನಪ್ಪ ಅಂದರೆ ಇಲ್ಲಿ ಒಂದು 10 ನಿಮಿಷ ಕುಂತ್ರೆ ಮನಸ್ಸು ಏನೋ ಚಂಚಲ ಆಯ್ತದೆ, ಖುಷಿಯಿಂದ ಹೋಗ್ಬೋದು. ಬೆಂಗಳೂರಿಗೆ ಹತ್ರ ಇದೆ, 120 ಕಿಲೋಮೀಟ್ರ್ ಇದೆ. ಆರಾಮಾಗಿ ಬಂದು ಜರ್ನಿ ಮಾಡ್ಕೊಂಡು ಹೋಗ್ಬೋದು. ಇದು ಪ್ರವಾಸಿಗರ ತಾಣ ಮಾಡಬೇಕು ಅಂತ ಹೊಸದಾಗಿ ಬೋಟಿಂಗ್ ಮಾಡಿದ್ದೀವಿ. ಬಂದು ಇಲ್ಲಿ ನೋಡಿ ಆನಂದಪಟ್ಟು ಹೋಗಿ. ಇನ್ನೊಂದು ಇದಕ್ಕೆ ಪ್ರೈಸ್ ಅಂದರೆ ಏನಾಗಿದೆ ಅಂದರೆ ಒಂದು ಬೋಟಿಗೆ 200 ರೂಪಾಯಿ ಮಾಡಿದ್ದೀವಿ. 2 ಸೀಟು 3 ಸೀಟು ಹಸ್ಕೊತ ಹೋಗ್ತೀವಿ. ಆರಾಮಾಗಿ ರೌಂಡ್ ಹಾಕೋ ತಂದು ಕರಗ್ಬಿಡ್ತೀವಿ. ಈ ಥರ ನಾವು ಬೋಟಿಂಗ್ದು ಒಂದು ಪಾಯಿಂಟ್ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ ಇಲ್ಲಿ ಬರೋಂಥ ಪ್ರವಾಸಿಗರಿಗೆ ಒಳ್ಳೆ ಸ್ಥಳ. ಕಾವೇರಿ ತೀರದಲ್ಲಿ ಹಚ್ಕಡೆ ಸ್ನಾನ ಮಾಡ್ಕೊಂಡು ದೇವಸ್ಥಾನದ ಫಾಲ್ಸು, ನಮ್ಮ ಬೋಟಿಂಗು ಎಲ್ಲ ಅವಕಾಶ ಇದೆ. ಬಂದು ತಿರುಗಾಡ್ಕೊಂಡು ಹೋಗ್ಬೋದು ಅಂತ ನಾವು ಹೇಳ್ತಾಯಿದ್ದೀವಿ. ನಿಮ್ಮ ಹೆಸರಣ್ಣ? ನಾಗರಾಜು ಅಂತ, ಬೋಟಿಂಗ್ ನಾಗರಾಜು ಅಂತ. ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ ಅಣ್ಣವರ ಮಾಹಿತಿ ಹೇಗೈತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಈ ಜಾಗಕ್ಕೆ ಬಂದು ಅಣ್ಣವ್ರಿಗೆ ಸ್ವಲ್ಪ
ಮಾಹಿತಿನ ಇನ್ನೂ ತಿಳ್ಕೊಳ್ಳೋ ಅಂಥದ್ದು ಮಾಹಿತಿ ಪ್ರತಿಯೊಂದನ್ನು ತಿಳಿಸ್ತಾರೆ. ಈ ಅಣ್ಣವ್ರ ಹತ್ರ ಬಂದರೆ ನಿಮಗೆ ಪ್ರತಿಯೊಂದು ವಿಷಯನೂ ತಿಳಿತದೆ, ಇಲ್ಲೇ ಇರ್ತಾರೆ. ಓಕೆನಾ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬನ್ನಿ, ಮುಗೀತು.